9 ಬಜೆಟ್ ಮಂಡಿಸಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಂದು ಟುಸ್ ಪಟಾಕಿ ಹಾಕಿದ್ದಾರೆ. ಯಾವುದೇ ರೀತಿಯ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಬಜೆಟ್ ಕಾಣ್ತದೆ. ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. ಕಳೆದ ಸಾಲಿನ ಬಜೆಟ್ ಅಲ್ಲಿ 1.71 ಲಕ್ಷ ಕೋಟಿ ಹಣವನ್ನ ಕೃಷಿಗೆ ವಿನಿಯೋಗಿಸಕ್ಕೆ ಅನುದಾನಕ್ಕೆ ಸಿಕ್ಕಿದ್ದು. ಆದ್ರೆ ಅದನ್ನ ರೆಡ್ಯೂಸ್ ಮಾಡಿ ಈ ಸಾರಿ 1.62 ಲಕ್ಷ ಕೋಟಿ ಇದೆ. ಅಂದ್ರೆ ಕೃಷಿ ಕ್ಷೇತ್ರ ಬೆಳವಣಿಗೆಗೆ ಹೆಚ್ಚೆಚ್ಚು ಅನುದಾನಗಳು ಕೊಡಬೇಕು, ರೈತರಿಗೆ ಉತ್ತೇಜನ ಕೊಡಬೇಕು. ಕೃಷಿ ಕ್ಷೇತ್ರಕ್ಕೆ ಬರುವಂತ ಎಲ್ಲವನ್ನು ಕಡಿತ ಮಾಡ್ತಾ ಇದ್ದಾರೆ. ಮತ್ತೆ 2047ಕ್ಕೆ ವಿಕಸಿತ ಭಾರತ ಕಟ್ತೀವಿ ಅಂತಾರೆ. ಆದ್ರೆ ಗ್ರಾಮೀಣ ಪ್ರದೇಶನೇ ಭಾರತ ದೇಶದಲ್ಲಿರೋದು. ಗ್ರಾಮೀಣ ಮೂಲಭೂತ ಸೌಕರ್ಯಗಳಿಗೆ ಈ ಬಜೆಟ್ ಏನು ಒತ್ತು ಕೊಟ್ಟಿಲ್ಲ. ಗ್ರಾಮೀಣ ಎಕನಾಮಿ ಇಂಪ್ರೂವ್ ಬಗ್ಗೆ ಯಾವುದೇ ಒತ್ತು ಕೊಟ್ಟಿಲ್ಲ. ಉದ್ಯೋಗ ಖಾತ್ರಿ ಇತ್ತು, ಅದನ್ನ ಬೇರೆ ರೀತಿ ಬದಲಾಯಿಸಿದರೆ ಹೆಸರು. ಈ ಗ್ರಾಮೀಣ ಉದ್ಯೋಗದಿಂದ ಸ್ವಲ್ಪ ಒಂಚೂರು ಗ್ರಾಮೀಣ ಆರ್ಥಿಕ ಪುನಶ್ಚೇತನೆ ಇತ್ತು. ಈಗ ಅದಕ್ಕೂ ಹೊರತ ಬಿದ್ದರೆ ಅದ್ರ ಬಗ್ಗೆ ಯಾವುದೇ ಸಮಗ್ರವಾದಂತ ಸ್ಪಷ್ಟವಾದಂತ ನೀತಿ ಇಲ್ಲ. ನೀರಾವರಿಗೆ ಇವತ್ತೇ ಕೊಟ್ಟಿಲ್ಲ. ಮೂರು ವರ್ಷದಿಂದ ಬಜೆಟ್ ಅಲ್ಲಿ 5300 ಕೋಟಿಯನ್ನ ಅಪ್ಪರ್ ಭದ್ರಾ ಕೊಡ್ತೀವಿ ಅಂತ ಹೇಳಿದ್ರು. ಈ ಸಾರಿ ಅದ್ರ ಬಗ್ಗೆ ಚಕಾರನೇ ಇರ್ತಿಲ್ಲ. ದೇಶದಲ್ಲಿ ನೀರಾವರಿ ಸಮಸ್ಯೆಗಳು ಬೇಕಾದಷ್ಟಿವೆ, ಅದರಲ್ಲೂ ಕೂಡ ನೀರಾವರಿಗೆ ಒತ್ತು ಕೊಟ್ಟಿಲ್ಲ. ಬಹಳ ಹೊರೆಯಾಗಿರೋ ಸಾಲದ ಹೊರೆಯಾಗಿದೆ. ಮತ್ತು ಕರ್ನಾಟಕಕ್ಕೆ ಬಹಳ ಹಾನಿ ಆಗಿದೆ. ಎನ್ಡಿಎ ಭಾಗ ಅಂಗಪಕ್ಷಗಳು ಎಲ್ಲಿ ಅಧಿಕಾರದಲ್ಲಿದೆ ಅಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಮತ್ತೆ ಕರ್ನಾಟಕಕ್ಕೆ ಖಂಡಿತ ಈ ಸರಿ ಮೋಸ ಮಾಡಿದ್ದಾರೆ. ಮತ್ತೆ ದಕ್ಷಿಣ ಭಾರತಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದು ಎದ್ದು ಕಾಣ್ತಾ ಇದೆ. ಒಟ್ಟಾರೆ ಕೃಷಿ ಕ್ಷೇತ್ರಕ್ಕೆ ಆಗ್ಲಿ ಅಥವಾ ಗ್ರಾಮೀಣ ಕೂಲಿಕರಿಗಾಗ್ಲಿ, ಕಾರ್ಖಾನೆ ಕಾರ್ಮಿಕರಿಗಾಗ್ಲಿ ಅಥವಾ ಸಣ್ಣ ಉದ್ಯಮ ನಡೆಸೋರ್ಗಾಗ್ಲಿ ಹೆಚ್ಚು ಒತ್ತು ಕೊಡದೆ ಇದು ಪ್ರೋ ಕಾರ್ಪೊರೇಟ್ ಬಜೆಟ್ ಆಗಿದೆ.